ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲಿನ ಮಹಾಸಂಚಿಕೆ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜ್ಯೋತಿಕಾ ದೀಪ ಎದುರ್ಕೋತಾಳೆ ಅಂತ, ಅಪ್ಪ ನನ್ನ ರೂಮಲ್ಲಿ ನನ್ನ ಪಕ್ಕ ಮಲಗು, ನೀನು ಜೋಪಾನವಾಗಿ ಮಲ್ಕೋ, ನೀನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ ಅಂತ ದೀಪನ ಮಧ್ಯಕ್ಕೆ ಮಲಗಿಸ್ಕೊಂಡು ತೊಡ್ತಾ ಇರಬೇಕಾದ್ರೆ ಪಾರಿಜಾತನಿಗೆ ಸಿಕ್ಕಾಬಟ್ಟೆ ಆಶ್ಚರ್ಯ ಆಗ್ತಾ ಇರುತ್ತೆ. ಅಲ್ಲ ಗೋಲ್ಡಿ, ಬೀದಿಲಿ ಬಿದ್ದಿರೋಳನ್ನ ಕರ್ಕೊಂಡು ನಿನ್ನ ಪಕ್ಕ ಮಲಗಿಸ್ತಿದೆಯಲ್ಲ, ಏನಾಗಿದೆ ನಿನಗೆ, ಏನು ಕೇಳೋಣ ಮಲಗಿಸ್ಕೊತಿದ್ಯಾ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರು ಗ್ರಾನಿ, ನಿನಗೆ ಗೊತ್ತಾಗಲ್ಲ, ನಾವು ಅಂದ್ಕೊಂಡಿರೋದೆಲ್ಲ ಆಗಬೇಕು ಅಂತ ಅಂದರೆ ಇದನ್ನೆಲ್ಲ ನಾನು ಸಹಿಸ್ಕೊಳ್ಳೇಬೇಕು, ಮಾಡಲೇಬೇಕು, ಅಷ್ಟಕ್ಕೂ ನನ್ನ ಯೋಚನೆ ಇದೆಲ್ಲ ಗ್ರಾನಿ, ಏನು ಗೊತ್ತಾ ಗ್ರಾನಿ, ಈ ಸಿದ್ದು ಮತ್ತು ಶಾರದಾ ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಶಾರದಾ ಯಾರ ಜೊತೆ ಮಾತಾಡ್ತಿದ್ದಾರೆ ಅಂತ ಕದ್ದು ಮುಚ್ಚಿ ನೋಡ್ತಾ ಇದ್ರೆ ಶಾರದಾ ಹೇಳ್ತಾ ಇರ್ತಾಳೆ, ಮನೆಯವರೆಲ್ಲರೂ ಸಹ ಮಲ್ಕೊಂಡ್ಮೇಲೆ ನಾನು ನಿಮಗೆ ಊಟ ತಗೊಂಡು ಬಂದಿದ್ದು, ಯಾರಿಗೂ ಅನುಮಾನ ಬಂದಿಲ್ಲ ಬಿಡಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಲ್ಲ ಶಾರದಾ, ನೀನು ನಾನು ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀನಿ, ಏನೆಲ್ಲ ಪಾಪದ ಕೆಲಸ ಮಾಡಿದ್ದೀನಿ, ಆದರೂ ಸಹ ನನಗೆ ನೀನು ಈ ರೀತಿ ಉಪಕಾರ ಮಾಡ್ತಿದೆಯಲ್ಲ ಅಂತ ಪಾಲಾಕ್ಷ ಹೇಳ್ತಾ ಇರ್ತಾನೆ. ಹಾಗೆ ನೋಡಮ್ಮ ಶಾರದಾ, ನಿನ್ನ ಒಳ್ಳೆ ಗುಣ ಇರೋದಕ್ಕೆ ನನ್ನ ಪಾಪ ಪ್ರಜ್ಞೆ ಇನ್ನೂ ಕಾಡ್ತಾ ಇದೆ, ನನಗೋಸ್ಕರ ನೀನು ಎಷ್ಟು ರಿಸ್ಕ್ ತಗೋತಿದ್ದೀಯಲ್ಲ, ನೀನು ಮಾಡಿರೋ ಅಡುಗೆ ತಿನ್ನೋ ಯೋಗ್ಯತೆ ನನಗಿದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತ ಅನ್ಬೇಕಾದ್ರೆ, ಯಾಕಂಕಲ್ ಈ ರೀತಿ ಮಾತಾಡ್ತೀರಾ ಅನ್ನೋದ್ರೂ ನಿಮಗೆ ಇತ್ತು, ಅದಕ್ಕೋಸ್ಕರ ನಾನು ತಗೊಬಂದಿದ್ದೀನಿ, ನಾನೇನಿದ್ರು ತರೋ ರಾಯಭಾರಿ ಆಗಿದ್ದೀನಿ ಅಷ್ಟೇ, ನೀವು ಬೇಜಾರು ಮಾಡ್ಕೋಬೇಡಿ, ಹೊಟ್ಟೆ ತುಂಬ ಊಟ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅಂಕಲ್ ಪ್ಲೀಸ್ ಇನ್ನು ಮುಂದೆ ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಅಂದಾಗ, ಸರಿನಮ್ಮ ನಾನು ಇನ್ನು ಮಾತಾಡಲ್ಲ ಅಂತ ಅಂದಾಗ, ಸರಿ ಆಯಿತು, ಊಟ ಮಾಡಿ ಆದಮೇಲೆ ನೀರು ಕುಡೀರಿ ಅಂತ ಕೈಯೆಲ್ಲ ತೊಳೆಸ್ಬಿಟ್ಟು, ಬರ್ತೀನಿ ಅಂಕಲ್ ಟೈಮ್ ಆಗುತ್ತೆ ಅಂತ ಹೊರಟು ಬರ್ತಾ ಇರ್ತಾಳೆ. ಶಾರದಾ ಬರೋ ಸಮಯ ನೋಡಿಕೊಂಡು ಸಿದ್ದು ಬಚ್ಚಿಟ್ಕೋತಾನೆ. ಹಾಗೆ ಶಾರದಾ ಲಾಕ್ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಮನೆಯೊಳಗೆ ಹೋಗ್ತಾ ಇದ್ರೆ, ಸಿದ್ದು ಏನಿರ್ಬೋದು, ಒಳಗಡೆ ಯಾರು ಇರ್ಬೋದು ಅಂತ ಕ್ಯೂರಿಯಾಸಿಟಿಯಿಂದ ಒಳಗಡೆ ಬರ್ತಾನೆ. ಬಂದು ಸಡನ್ನಾಗಿ ನೋಡಿದ ತಕ್ಷಣ ಪಾಲಾಕ್ಷನ ನೋಡಿ ಇವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗುತ್ತೆ. ಜೊತೆಗೆ ಪಾಲಾಕ್ಷನು ಸಹ ಸಿದ್ದು ನೋಡಿಬಿಟ್ಟು ಸಿದ್ದು ಅಂತ ಆಶ್ಚರ್ಯದಿಂದ ಎದ್ದು ನಿಂತ್ಕೊಂಡ್ಬಿಡ್ತಾನೆ. ಹಾಗೆ ಸಿದ್ದು ಮನೆಗೆ ಬರ್ತಾನೆ. ಮನೆಗೆ ಬಂದು ಏನು ಮಾತಾಡದೆ ಸೈಲೆಂಟಾಗಿ ಶಾರದಾನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಶಾರದಾ ಮನೆ ಕೆಲಸ ಮಾಡ್ತಾ ಇರಬೇಕಾದ್ರೆ, ಶಾರದವರು ಈ ಮನೆ ಮಗಳು, ಇವರೇ ಈ ರೀತಿ ಕೆಲಸ ಮಾಡ್ತಿದ್ದಾರಲ್ಲ, ಒಂದು ವೇಳೆ ಇವರು ರಾಣಿಯಾಗಿ ಕೂತ್ಕೊಂಡಿದ್ರೆ ಇವ್ರ ಸುತ್ತಮುತ್ತ ಕೆಲಸದಳುಗಳು ಯಾವ ರೀತಿ ಕೆಲಸ ಮಾಡ್ತಿದ್ರು ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡು ಸಿಕ್ಕಾಬಟ್ಟೆ ಖುಷಿ ಪಡ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಅಜ್ಜಿ ಜ್ಯೂಸ್ ಕೊಡೆ ಶಾರದಾ ಅಂತ ಅಂದಾಗ, ಶಾರದಾ ಜ್ಯೂಸ್ ತೊಗೊಬಂದು ಕೊಡ್ತಿರ್ಬೇಕಾದ್ರೆ, ಕೆಲಸದೊಳಗೆ ನಿನಗೆ ಬೇಗ ಬೇಗ ಕೆಲಸ ಮಾಡೋಕ್ಕೆ ಬರಲ್ವಾ ಅಂತ ಹೇಳ್ತಿರೋ ಮಾತೆಲ್ಲ ನೆನ್ಪು ಮಾಡಿಕೊಂಡು ಸಿಕ್ಕಾಬಟ್ಟೆ ಸಂಕಟ ಪಡ್ತಾ ಇರ್ತಾನೆ. ಒಂದು ವೇಳೆ ಇವರೇ ಮಹಾರಾಣಿಯಾಗಿ ಕೂತ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಂದನ್ನು ಸಹ ಕನಸು ಕಾಣ್ತಾ ಇರ್ತಾನೆ. ಹಾಗೆ ಸುಮಿತ್ರಾ, ದಶರಥ ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋ ರೀತಿ ಕನಸು ಕಾಣ್ತಾ ಇರ್ತಾನೆ. ದೀಪು ಪುಟ್ಟನ ಮುದ್ದಾಡ್ತಾ ಇರೋದು, ಹಾಗೆ ಶಾರದಾನಿಗೆ ಪ್ರೀತಿಯಿಂದ ತಿಂಡಿ ತಿನ್ನಿಸ್ತಿರೋದು, ಹಾಗೆ ಮಂಗಳಾರತಿ ಕೊಡ್ತಿರೋದು, ಪ್ರತಿಯೊಂದು ಎಲ್ಲನೂ ಸಹ ಇಮ್ಯಾಜಿನೇಷನ್ ಮಾಡಿಕೊಂಡು ಖುಷಿ ಪಡ್ತಿರ್ಬೇಕಾದ್ರೆ ಶಾರದಾ ಬರ್ತಾಳೆ. ಸರ್ ಸರ್ ಅಂತ ಎಷ್ಟು ಕೂಗಿದ್ರು ಸಹ ಸಿದ್ದು ಮಾತಾಡ್ದಲ್ಲೇ ಇರಬೇಕಾದ್ರೆ, ಸರ್ ಏನಾಯಿತು ನಿಮಗೆ ಅಂತ ಸಡನ್ನಾಗಿ ಕೂಗಿದಾಗ ತುಂಬ ಆಶ್ಚರ್ಯದಿಂದ ಶಾರದಾ ಮುಖನ ನೋಡ್ತಾ ನಿಂತ್ಕೊಂಡ್ಬಿಡ್ತಾನೆ. ಯಾಕೆ ಸರ್, ನನ್ನನ್ನು ಯಾವತ್ತೂ ನೀವು ನೋಡಿಲ್ವಾ, ಏನಕ್ಕೆ ಈ ರೀತಿ ನೋಡ್ತಿದ್ದೀರಾ ಅಂತ ಶಾರದಾ ಕೇಳ್ತಿರ್ಬೇಕಾದ್ರೆ, ಹೌದು ಶಾರದವ್ರೆ, ನಿಮ್ಮನ್ನು ಯಾವತ್ತೂ ನಾನು ಈ ರೀತಿ ನೋಡಿಲ್ಲ, ಫಸ್ಟ್ ಟೈಮ್ ನಾನು ಈ ರೀತಿ ನೋಡ್ತಾ ಇರೋದು ಅಂತ ಅಂದಾಗ, ಏನು ಸರ್ ನಿಮ್ಮ ಮಾತಿನ ಅರ್ಥ ಅಂತ ಅಂದಾಗ, ಈ ಮನೆ ಮಗಳು ನೀವಲ್ವ ಶಾರದವ್ರೆ, ಅದಕ್ಕೆ ಆ ರೀತಿ ನೋಡ್ತಾ ಇದ್ದೀನಿ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆಯೇ ಸಿದ್ದಿನ ಕೈ ಹಿಡ್ಕೊಂಡು ಸ್ವಲ್ಪ ದೂರ ಬಂದು ಆ ಕಡೆ ನಿಂತ್ಕೊಂಡು, ಏನು ಸರ್ ಏನಾಗಿದೆ ನಿಮಗೆ ಅಂತ ಅಂದಾಗ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ, ಈ ಮನೆ ಮಗಳು ನೀವು, ನಿಮ್ಮ ನಿಜವಾದ ಅಪ್ಪ ಅಮ್ಮ ಯಾರು ಅಂತ ನನಗೆ ಗೊತ್ತಾಯಿತು ಶಾರದವ್ರೆ, ಇಷ್ಟು ದಿನ ನೀವು ಕಷ್ಟಪಟ್ಟು ಹುಡುಕ್ತಿದ್ದ ಅಪ್ಪ ಅಮ್ಮ ಬೇರೆ ಯಾರು ಅಲ್ಲ, ನಮ್ಮ ಅತ್ತೆ ಸುಮಿತ್ರತ್ತೆ, ಹಾಗೆ ನಮ್ಮ ಮಾವ ದಶರಥ ಅಲ್ವಾ ಅಂತ ಕೇಳಿದಾಗ, ಈ ಕಡೆ ಶಾರದನಿಗಂತೂ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸರ್ ಅದಲ್ಲ ಸರ್ ಅಂತ ಅನ್ಬೇಕಾದ್ರೆ, ನನಗೆಲ್ಲ ಸತ್ಯ ಗೊತ್ತು, ನನಗೆ ಪಾಲಾಕ್ಷ ಮಾವ ಎಲ್ಲ ಸತ್ಯ ಹೇಳಿದ್ದಾರೆ, ಇದರಲ್ಲಿ ನಿಮ್ಮದೇನು ತಪ್ಪಿಲ್ಲ, ಅಂತೂ ಇಂತೂ ನಿಮ್ಮ ಅಪ್ಪ ಅಮ್ಮನಿಗೆ ನೀವು ಬಂದಿದ್ದೀರಾ ಶಾರದವ್ರೆ ಅಂತ ಅಂದಾಗ ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ಪಾಲಾಕ್ಷನ ಜೊತೆ ಮಾತಾಡಿದ್ದೆಲ್ಲನೂ ಸಹ ಶಾರದಾ ಹತ್ರ ಹೇಳ್ತಾ ಇರ್ತಾರೆ. ನೋಡಿ ಶಾರದವ್ರೆ, ನೀವು ಹೋಗಿ ಬಂದಮೇಲೆ ನಾನು ಯಾರಿರ್ಬೋದು ಅಂತ ನೋಡೋಕ್ಕೆ ಅಂತ ಹೋದಾಗ, ಅಲ್ಲಿ ಪಾಲಾಕ್ಷ ಮಾವ ಇದ್ದರು. ಅವರು ಹೇಳಿದರು, ಸಿದ್ದು ನಾನು ಅವತ್ತು ದೊಡ್ಡ ದೊಡ್ಡ ತಪ್ಪು ಮಾಡಿದೆ, ಆ ತಪ್ಪು ಮಾಡಬೇಕಾದ್ರೆ ನನಗೆ ಮನುಷ್ಯತ್ವ ಅನ್ನೋದೇ ಸತ್ತೋಗ್ಬಿಟ್ಟಿತ್ತು. ಹಾಗೆ ಆ ಪಾಪದ ಭಾರ ಎಷ್ಟು ಭಾರವಾಗಿದೆ ಅಂತಂದರೆ, ನಾನು ಉಸಿರಾಡೋ ಪ್ರತಿ ಒಂದೊಂದು ಉಸಿರಲ್ಲೂ ಸಹ ಅಣು ಅಣುವಾಗಿ ನನ್ನನ್ನು ಕೊಲ್ತಾ ಇದ್ದೆ ಸಿದ್ದು ಅಂತ ಸಿಕ್ಕಾಬಟ್ಟೆ ಬೇಜಾರಿಂದ ಸಿದ್ದು ಹತ್ರ ಹೇಳ್ತಾ ಇದ್ರೆ, ಇವನಂತೂ ಸಿಕ್ಕಾಬಟ್ಟೆ ಶಾಕ್ ಆಗಿ ಪಾಲಾಕ್ಷ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಅವತ್ತು ದ್ವೇಷ ನನಗೆ ಸಿದ್ದು ಎಮ್ಮರವಾಗಿ ಬೆಳೆದಿತ್ತು, ನಿಜವಾಗ್ಲೂ ಮನೆಯವ್ರಿಗೆ ನಾನು ನೋವು ಕೊಡ್ತಿದ್ದೀನಿ ಅನ್ನೋದು ಮಾತ್ರ ನನಗೆ ಕಾಣ್ತಿತ್ತು, ಆದರೆ ನಾನು ಎಷ್ಟು ಮುಂದೆ ಸಂಕಟ ಪಡ್ತೀನಿ ಅನ್ನೋದು ನನಗೆ ಅವತ್ತು ಗೊತ್ತೇ ಆಗಲಿಲ್ಲ ಸಿದ್ದು. ಹಾಗೆ ಪ್ರಪಂಚನ ಕಾಣದಲ್ಲೇ ಇರೋ ಕಂದಮ್ಮನಿಗೆ ಸಿಕ್ಕಾಬಟ್ಟೆ ಕಷ್ಟ ಕೊಟ್ಟೆ, ಬೀದಿಲಿ ಬಿಸಾಕ್ದೆ, ಕಸದ ತೊಟ್ಟಿಲಿ ಬಿಸಾಕೋದೆ, ಅವತ್ತು ನಾನು ಮಾಡ್ತಿರೋ ತಪ್ಪು ನನಗೆ ಅರ್ಥನೇ ಆಗಲಿಲ್ಲ ಸಿದ್ದು ಅಂತ ಸಿದ್ದು ಹತ್ರ ಹೇಳ್ಕೊಂಡು ಪಾಲಾಕ್ಷ ಕಣ್ಣೀರಾಗ್ತಾ ಇರ್ತಾನೆ. ಹಾಗೆ ಸಿದ್ದು, ನಾನು ನಿಜವಾಗ್ಲೂ ಸತ್ಯ ಹೇಳ್ತಾ ಇದ್ದೀನಿ, ಈ ಶಾರದಾ ಬೇರೆ ಯಾರೂ ಅಲ್ಲ, ನಿಜವಾಗ್ಲೂ ಸುಮಿತ್ರಮ್ಮ ಹಾಗೆ ದಶರಥನ ಮಗಳು, ನಮ್ಮ ಅಣ್ಣನ ಮಗಳು ಅಂತ ಅಂದಾಗ,
ಈ ಕಡೆ ಸಿದ್ದುಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಿರುತ್ತೆ, ಜೊತೆಗೆ ಸಿಕ್ಕಾಪಟ್ಟೆ ಖುಷಿನೂ ಆಗ್ತಾ ಇರುತ್ತೆ. ನಾನು ಮತ್ತು ನಮ್ಮಮ್ಮ ಸೇರ್ಕೊಂಡು ಇಂಥ ಕೆಲಸ ಮಾಡಿದ್ವಿ ಅಂತ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಶಾರದಾ ಸಿದ್ದುನ ಕೈ ಹಿಡ್ಕೊಂಡು ದೂರ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಒಂದು ನಿಮಿಷ ಶಾರದಾ ಅವರೇ, ಎಲ್ಲಿಗೆ ಅಂತ ಕರ್ಕೊಂಡು ಹೋಗ್ತಿದ್ದೀರಾ? ನನಗೆಲ್ಲ ಸತ್ಯ ಅರ್ಥ ಆಗಿದೆ, ನನಗೆ ಪಾಲಾಕ್ಷ ಮಾವ ಎಲ್ಲ ಸತ್ಯ ಹೇಳಿದ್ರು ಅಂತ ಅಂದಾಗ ಅವಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಅಷ್ಟೇ ಅಲ್ಲ, ಅವರಿಗೆ ಆಕ್ಸಿಡೆಂಟ್ ಆದಾಗ ನೀವು ಕಾಪಾಡಿರೋ ವಿಷಯನೂ ಸಹ ಹೇಳಿದ್ರು ಅಂತ ಹೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಅಷ್ಟೇ ಅಲ್ಲ ಸಿದ್ದು, ನಾನು ಎಲ್ಲಿ ಸತ್ಯನ ಶಾರದನಿಗೆ ಹೇಳ್ಬಿಡ್ತೀನಿ ಅಂತ ಜ್ಯೋತಿಕಾ ತನ್ನ ಅಪ್ಪ ಅಂತಲೂ ಸಹ ಗೊತ್ತಿದ್ರು ಸಹ ನನ್ನನ್ನು ಆಕ್ಸಿಡೆಂಟ್ ಮಾಡಿಸಿದ್ಲು. ಹಾಗೆ ನಾನು ದ್ವೇಷ ಮಾಡೋ ಶಾರದಾ ನನ್ನ ಸ್ಥಾನಕ್ಕೆ ಬಂದು ಕುತ್ಕೋತಾಳೆ ಅಂತ ಅಂದರೆ ನಾನು ಹೇಗೆ ಸುಮ್ಮನಿರಲಿ ಅಂತ ಅಂದ್ಕೊಂಡು ನನ್ನನ್ನು ಆಕ್ಸಿಡೆಂಟ್ ಮಾಡಿ ಬಿಟ್ಟೋದ್ಲು. ನಾನು ಬೀದಿಲಿ ಬಿದ್ದಿದ್ದಾಗ ಶಾರದಾ ನೋಡಿ ನನ್ನನ್ನು ಕಾಪಾಡಿದ್ಲು. ಸರ್ ನಿಮಗೇನು ಆಗಲ್ಲ ಆಗಲ್ಲ ಅಂತ ಅಂದಾಗ ನಾನು ಇದನ್ನೆಲ್ಲ ಮಾಡಿಸಿದ್ದು ಜ್ಯೋತಿಕಾ ಅಂತ ಹೇಳಿ ನನಗೆ ಪ್ರಜ್ಞೆನೇ ಬರಲ್ಲ, ಆ ರೀತಿ ನಾನು ಬಿದ್ದೋಗ್ಬಿಟ್ಟಿದ್ದೆ. ಆಗ ಶಾರದಾ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು, ಸರ್ ನಿಮಗೇನೂ ಆಗಲ್ಲ, ನಾನಿದ್ದೀನಿ, ನಿಮ್ಮನ್ನು ಕಾಪಾಡ್ತೀನಿ ಅಂತ ಬರೋ ರೋಡಲ್ಲೆಲ್ಲ ದಾರಿಗಳಿಗೆಲ್ಲ ಅಡ್ಡ ಹಾಕಿ ಎಲ್ಲರನ್ನೂ ತುಂಬ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಯಾರೂ ಸಹ ಒಂದು ವೆಹಿಕಲ್ ನಿಲ್ಲಿಸ್ತಿರ್ಬೇಕಾದ್ರೆ ಯಾವುದೋ ಒಂದು ಆಟೋ ನಿಲ್ಲಿಸಿದ ತಕ್ಷಣ ಈ ಕಡೆ ಪಾಲಾಕ್ಷನ ಎತ್ಕೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡ್ತಾಳೆ. ಇವಾಗ ನನಗೆ ಮರುಜನ್ಮನ ಕೊಟ್ಲು ಸಿದ್ದು. ಇದನ್ನೆಲ್ಲ ಕೇಳಿ ನಿನಗೆ ಶಾಕ್ ಆಗ್ತಿದೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆದರೆ ಅವತ್ತು ನಿನ್ನ ಹೆಂಡತಿ ನನ್ನನ್ನು ಕಾಪಾಡಲಿಲ್ಲ ಅಂತ ಅಂದಿದ್ರೆ ಬೀದಿ ಎಡವಾಗಿ ನಾನು ಬಿದ್ದಿರ್ತಿದ್ದೆ ಸಿದ್ದು ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಸಿದ್ದು ತುಂಬ ಆಶ್ಚರ್ಯದಿಂದ ಏನು ಹೇಳ್ತಿದ್ದೀರಾ ಮಾವ ಅಂತ ಅನ್ಬೇಕಾದ್ರೆ ಅವರು, ಸಿದ್ದು ನಾನು ಹೇಳ್ತಾ ಇರೋದು ನಿಜ, ಜ್ಯೋತಿಕಾ ಬೇರೆ ಯಾರೂ ಅಲ್ಲ, ನಾನೆತ್ತ ಸ್ವಂತ ಮಗಳು, ಅವಳು ನನ್ನ ಪ್ರಾಣನ ತೆಗಿಯೋಕ್ಕೆ ಬಂದಳು. ಆದರೆ ವಿಧಿಯಾಟ, ನಾನು ಯಾವ ಮಗಳನ್ನ ಎತ್ತು ತಾಯಿಯಿಂದ ದೂರ ಮಾಡಿದ್ದೆ ಸಿದ್ದು, ಆ ಮಗಳೇ ಬಂದು ನನ್ನ ಪ್ರಾಣ ಉಳಿಸಿದ್ಲು. ನೋಡು ವಿಧಿಯಾಟ ಯಾವ ರೀತಿ ಇದೆ ಅಂತ ಹೇಳ್ತಾ ಇದ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ತನ್ನ ಸ್ವಂತ ಮಕ್ಕಳು ಸಹ ನನ್ನನ್ನು ನೋಡ್ಕೊಳ್ಳಿಲ್ಲ, ಆ ರೀತಿ ನನಗೆ ಶಾರದಾ ಸೇವೆ ಮಾಡಿದಾಳೆ ಅಂತ ಅನ್ಬೇಕಾದ್ರೆ ಸಿದ್ದು, ನೀವೇನು ಹೇಳ್ತಿದ್ರು ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಮಾವ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿದೆ, ನಿಜವಾಗ್ಲೂ ನೀವು ಹೇಳ್ತಿರೋದು ನಿಜನ ಅಂತ ಅಂದಾಗ ಸಿದ್ದು, ಇಷ್ಟು ವರ್ಷ ಸುಳ್ಳು ಹೇಳ್ಕೊಂಡೇ ಬಂದೆ, ಇನ್ಮೇಲೆ ನಾನು ಸುಳ್ಳು ಹೇಳಿದ್ರೆ ದೇವರು ಮೆಚ್ಚಲ್ಲ, ಯಾ ನರ್ಕಕ್ಕೆ ನಾನು ಹೋಗಲಿ, ನಾನು ಹೇಳ್ತಿರೋದೆಲ್ಲ ನಿಜ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಎಲ್ಲ ವಿಷಯನೂ ಸಹ ಶಾರದಾ ಮುಂದೆ ಹೇಳಿದ ತಕ್ಷಣ ಅವಳಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಿರುತ್ತೆ. ಹಾಗೆ ಸರ್ ಆಗಲ್ಲ ಆಗಲ್ಲ ಅಂತ ಅನ್ಬೇಕಾದ್ರೆ, ಏನು ಶಾರದಾ ಅವರೇ, ನೀವು ಬೇರೆ ಯಾರೂ ಅಲ್ಲ, ನನ್ನ ಸ್ವಂತ ಮಾವನ ಮಗಳು ಶಾರದಾ ಅವರೇ, ನೀವು ನನ್ನ ಉಸಿರು ಕಂಡ್ರಿ ಅಂತ ಅಂದಾಗ ಈ ಕಡೆ ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹೌದು ಸರ್, ನನಗೆ ವಿಷಯನ ಕೇಳಿದಾಗ ಸಿಕ್ಕಾಬಟ್ಟೆ ಖುಷಿ ಆಯಿತು, ನಿಮ್ಮಷ್ಟೇ ನಾನು ಖುಷಿಪಟ್ಟೆ ಅಂತ ಅಂದಾಗ, ಹೌದು ರೀ ನೀವು ಮಾತ್ರ ಖುಷಿಪಟ್ರಿ, ಆದರೆ ನನ್ನನ್ನು ದೂರದೊಂಥರ ನೋಡಿಬಿಟ್ರಲ್ರಿ, ಅಷ್ಟು ಬೇಡವಾದ್ನ ನಾನು ನಿಮ್ಮನ್ನು ಜೀವ ನನ್ನ ಪ್ರಾಣ ಅಂತ ಅಂದ್ಕೊಂಡಿದ್ದೀನಿ ಕಣ್ರಿ ಅಂತ ಅಂದಾಗ, ಆಗಲ್ಲ ಸರ್, ಸಮಯ ಬಂದಾಗ ಹೇಳೋಣ ಅಂತ ಸುಮ್ಮನಾಗಿದ್ದೆ ಅಂತ ಅನ್ಬೇಕಾದ್ರೆ, ಯಾಕ್ರಿ ಹೀಗೆ ಮಾಡಿದ್ರಿ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಶಾರದವರೇ, ಈ ವಿಷಯ ಗೊತ್ತಾದ ತಕ್ಷಣ ನೀವು ಈ ಮನೇಲಿ ಕೆಲಸದೊಳಗೆ ಬಂದು ಸೇರ್ಕೊಂಡಿದ್ದೀರಾ, ಅದಕ್ಕೆ ನೀವು ಹಿಂಗೆಲ್ಲ ಮಾಡ್ತಿರೋದು ಅಂತ ಅಂದಾಗ, ಹ್ಞೂ ಅಂತ ಶಾರದಾ ಕತ್ತಲಾಡ್ತಿರ್ಬೇಕಾದ್ರೆ, ಸಾಧ್ಯನೇ ಇಲ್ಲ ಶಾರದವ್ರೆ, ಇನ್ಮೇಲೆ ನೀವು ಕೆಲಸದೊಳಗೆ ಮನೇಲಿ ಇರಬಾರ್ದು, ನಡೆದಿರೋ ಘಟನೆ ಎಲ್ಲ ನನ್ನ ಮನೆಯವ್ರಿಗೆಲ್ಲ ಹೇಳ್ಬಿಡ್ತೀನಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲೇಬೇಕು, ತಪ್ಪು ಮಾಡಿದವರು ಮೆರಿತಾ ಇದ್ದಾರೆ ಶಾರದವ್ರೆ, ಅವ್ರಿಗೆ ಮಾಡ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಶಾರದಾ ಸಿದ್ದನ ಕೈ ಹಿಡ್ಕೊಂಡು ಬೇಡ ಸರ್ ಅಂತ ಹೇಳ್ತಾ ಇರ್ತಾಳೆ. ನೋಡಿ ಸರ್, ಈ ಥರ ಮಾಡ್ತೀರಾ ಅಂತಲೇ ನಾನು ಈ ವಿಷಯನ ಇಷ್ಟು ದಿನ ನಿಮಗೆ ಹೇಳಿರಲಿಲ್ಲ, ಎಲ್ಲ ಗೊತ್ತಾದ್ಮೇಲೆ ನೀವು ಸುಮ್ಮನೆ ಬಿಡಲ್ಲ, ಖಂಡಿತ ನೀವು ಹೇಳ್ತೀರಾ, ನಿಮ್ಮ ಕೋಪ ಎಂಥದ್ದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಸರ್, ಒಂದು ವೇಳೆ ನೀವು ಹೇಳಿದಾಗ ತಾತ ದಶರಥ ಸರ್ ಹಾಗೆ ಅಮ್ಮ ಎಲ್ಲ ನನ್ನ ಒಪ್ಕೋಬೋದು, ಆದರೆ ಎಲ್ಲನೂ ಕಳ್ಕೊಂಡಿರೋ ಜ್ಯೋತಿಕಾ ಸುಮ್ಮನೆ ಬಿಡ್ತಾಳೆ ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸ್ವಂತ ಅಪ್ಪ ಪಾಲಾಕ್ಷ ಅವರು ಅವ್ರನ್ನೇ ಬಿಟ್ಟಿಲ್ಲ ಅಂದಮೇಲೆ ಇನ್ನು ಆಸ್ತಿ ಪಾಸ್ತಿ ಎಲ್ಲ ನನಗೆ ಸಿಗಲ್ಲ ಅಂತ ಗೊತ್ತಾದ್ಮೇಲೆ ಅನುಮಾನ ಇಲ್ಲ ಸರ್, ಎಲ್ಲರನ್ನೂ ಸಾಯಿಸೋಕ್ಕೆ ತುಂಬ ಟ್ರೈ ಮಾಡ್ತಾಳೆ. ಇಲ್ಲಿ ಅಪ್ಪ ಅಮ್ಮ ಅತ್ತೆ ಆರ್ತಿ ಪ್ರತಿಯೊಬ್ಬರು ಸಹ ನಮ್ಮವರಿದ್ದಾರೆ ಸರ್, ಅವ್ರ ಪ್ರಾಣನ ನಾವು ಮುಂದಿಟ್ಕೊಂಡು ಈ ರೀತಿ ಆಟ ಆಡೋಕ್ಕಾಗಲ್ಲ ಸರ್, ಅವಳು ಏನು ಮಾಡೋಕ್ಕೂ ರೆಡಿ ಇದ್ದಾಳೆ, ಇದೊಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ದಲ್ಲೇ ನಾನು ಇಷ್ಟು ದಿನ ವಿಷಯನ ಮುಚ್ಚಿಟ್ಟಿದ್ದೆ, ದಯವಿಟ್ಟು ನನ್ನ ಕ್ಷಮಿಸಿ, ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಸತ್ಯ ಹೇಳೋ ಸಮಯ ಇನ್ನೂ ಬಂದಿಲ್ಲ ಸರ್ ಅಂತ ಅಂದಾಗ, ಏನು ಬಂದಿಲ್ಲ ಶಾರದಾ ಅವರೇ, ಇಷ್ಟು ದೊಡ್ಡ ವಿಷಯನ ಮುಚ್ಚಿಟ್ಟಿದ್ದೆ ದೊಡ್ಡ ತಪ್ಪು, ನ್ಯಾಯ ಆಗಲಿ ಅನ್ಯಾಯ ಆಗಲಿ ಆಗ್ಲಿಂದಾಗಲೇ ಕ್ಲಿಯರ್ ಮಾಡ್ಕೋಬೇಕು, ನಾನಂತೂ ಸುಮ್ಮನೆ ಬಿಡಲ್ಲ ಅಂತ ಕೂಗಾಡ್ತಾ ಇರ್ತಾನೆ. ಹಾಗೆ ಎಲ್ಲ ಸತ್ಯನ ನಾನು ಹೇಳ್ತೀನಿ ಅಂತ ಅನ್ಬೇಕಾದ್ರೆ, ಸರ್ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಇದೊಂದೇ ಅಲ್ಲ ಇನ್ನೊಂದು ದೊಡ್ಡ ಸತ್ಯ ಇದೆ ಅಂತ ಅಂದಾಗ, ಇದಕ್ಕಿಂತ ದೊಡ್ಡ ಸತ್ಯ ಯಾವುದು ಹೇಳಿ ಶಾರದಾ ಅವರೇ ಅಂತ ಅನ್ಬೇಕಾದ್ರೆ, ಅಮ್ಮ ನನ್ನ ಹೆತ್ತಮ್ಮ ಯಾರು ಅಂತ ನನಗೆ ಗೊತ್ತಾಯಿತು ಸರ್, ಆದರೆ ಅವರು ನನ್ನ ಒಪ್ಕೊಳ್ಳೋ ಪರಿಸ್ಥಿತಿಲಿ ಖಂಡಿತ ಇಲ್ಲ, ಅವರು ನನ್ನ ಸ್ವಾರ್ಥ ಥರ ನೋಡ್ತಾ ಇದ್ದಾರೆ, ಕೆಟ್ಟವಳ ಥರ ನೋಡ್ತಾ ಇದ್ದಾರೆ, ತುಂಬ ಕೋಪ ಮಾಡ್ಕೋತಾರೆ, ಇಂಥ ಟೈಮಲ್ಲಿ ನಾನು ನಿಮ್ಮ ಮಗಳು ಅಂತ ಹೇಳಿದರೆ ಖಂಡಿತ ಅವರು ಒಪ್ಕೊಳ್ಳಲ್ಲ, ತುಂಬ ಕೆಟ್ಟ ದೃಷ್ಟಿಯಿಂದ ನನ್ನನ್ನು ನೋಡ್ತಾರೆ ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನೀವು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನಾನೆಲ್ಲ ವಿಷಯನೂ ಅತ್ತೆಗೆ ಹೇಳ್ತೀನಿ ಅಂತ ಅಂದಾಗ, ಇಲ್ಲ ಸರ್ ಇದನ್ನು ನಾನೇ ಸರಿಪಡಿಸ್ಬೇಕು, ಮೊದಲು ನಂದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡಬೇಕು, ಅವ್ರ ಮನಸ್ಸಲ್ಲಿ ಜಾಗನ ಗೀಟಿಸ್ಕೋಬೇಕು, ಆಮೇಲೆ ನಾನು ನಿಮ್ಮ ಮಗಳು ಅಂತ ನಾನೇ ಹೇಳಬೇಕು ಸರ್ ಅಂತ ಹೇಳ್ತಾ ಇರ್ತಾಳೆ. ಅಲ್ಲಿವರೆಗೂ ದಯವಿಟ್ಟು ತಾಳ್ಮೆಯಿಂದ ಇರಿ, ಎಲ್ಲ ಸರಿಯಾಗುತ್ತೆ ಅಂತ ಅಂದಾಗ, ಏನಾದರೂ ಆಗಲಿ ಶಾರದಾ ಅವರೇ, ನಾನೊಂದು ತಾಳ್ಮೆಯಿಂದ ಇರಲ್ಲ,
ಮದುವೆ ಆದಾಗಿಂದ ಇಲ್ಲಿವರೆಗೂ ನಿಮ್ಮ ಮಾತನ್ನ ಕೇಳಿದ್ದೀನಿ. ನೀವೆಲ್ಲದಕ್ಕೂ ಒಂದದಕ್ಕೂ ನಾನು ಹ್ಞೂ ಅಂತ ಅಂದ್ಕೊಂಡು ಬಂದಿದ್ದೀನಿ. ನಿಮ್ಮ ನಿರ್ಧಾರಗಳಿಗೆ ಬೆಲೆ ಕೊಟ್ಟಿದ್ದೀನಿ. ಆದರೆ ಈ ವಿಷಯದಲ್ಲಿ ನನ್ನನ್ನು ತಡಿಬೇಡಿ ಅಂತ ಹೇಳ್ತಾ ಇರ್ತೀನಿ. ಇಲ್ಲ ಸರ್, ಈ ವಿಷಯನ ಹೇಳ್ಬೇಡಿ. ಸಮಯ ಬಂದಾಗ ಎಲ್ಲ ಗೊತ್ತಾಗುತ್ತೆ. ಅಮ್ಮನಿಗೆ ತಂತಾನಾಗಿ ವಿಷಯ ಗೊತ್ತಾಗಬೇಕು. ಅಲ್ಲಿವರೆಗೂ ನಾವು ಕಾಯಬೇಕು. ಒಂದು ವೇಳೆ ನೀವು ಅದಕ್ಕೂ ಮುಂಚೆ ಸತ್ಯ ಹೇಳೋದಾದ್ರೆ ನನ್ನ ಮೇಲೆ ಆಣೆ ಅಂತ ಅಂದಾಗ, ಏನು ಶಾರದವ್ರೆ ಇಂಥ ಟೈಮಲ್ಲೂ ಪ್ರಾಮಿಸ್ ಮಾಡಿಸ್ಕೊತಿದ್ದೀರಾ? ಇಟ್ಸ್ ಓಕೆ. ಇದಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಆದರೆ ಇನ್ನು ಮುಂದೆ ನಾನು ಸುಮ್ಮನೆ ಇರಲ್ಲ. ನೀವು ತಲೆ ಕೆಡಿಸ್ಕೋಬೇಡಿ ಶಾರದವ್ರೆ. ಇಷ್ಟು ದಿನ ನೀವು ಒಬ್ಬರೇ ಹೋರಾಡ್ತಾ ಇದ್ದರೆ ಇನ್ಮೇಲೆ ನಿಮ್ಮ ಪಾಡಿನ ಜೊತೆ ನಾನು ಯಾವಾಗಲೂ ಕಾವಲಾಗಿರ್ತೀನಿ. ಜ್ಯೋತಿಕಾ ಆಗಲಿ ಅಜ್ಜಿ ಆಗಲಿ ಎಷ್ಟು ತಪ್ಪು ಮಾಡಿದ್ದಾರೆ, ಆದರೂ ಪಶ್ಚಾತ್ತಾಪ ಇಲ್ದಲೇ ಈ ಮನೇಲಿ ಈ ರೀತಿ ಮೆರೀತಿದ್ದಾರೆ. ಅಂಥದ್ರಲ್ಲಿ ಈ ಮನೆ ಮಗಳು ನೀವು ಮನೆ ಕೆಲಸನಾಗಿದ್ದೀರಾ. ನೋಡ್ತಾ ಇರಿ ಇನ್ನು ಮುಂದೆ ಅವರಿಬ್ಬರಿಗೂ ಯಾವ ರೀತಿ ಪಾಠ ಕಲಿಸ್ತೀನಿ, ಆ ಜವಾಬ್ದಾರಿ ನನಗೆ ಬಿಡಿ ಅಂತ ಸಿದ್ದು ಹೇಳ್ತಾ ಇರ್ತೀನಿ. ಹಾಗೇನೊಂದು ಕಡೆ ಪ್ರೀತಿಯಿಂದ ತನ್ನ ಅತ್ತೆ ಮಗಳು ಅಂತ ಗೊತ್ತಾದ್ಮೇಲೆ ಶಾರದಾನ ಕೈ ಹಿಡ್ಕೊಂಡು ಹೊರಗಡೆ ಬರ್ತಾನೆ. ಸರ್ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೀರಾ ಅಂತ ಅಂದಾಗ, ಏನು ಶಾರದಾ ಅವರೇ ಸರ್ ಸರ್ ಅಂತ ಈಗಲೂ ಕರಿತಿದ್ದೀರಲ್ಲ, ನಿಮ್ಮ ಅತ್ತೆ ಮಗ ಕಂಡ್ರೆ ನಾನು ಪ್ರೀತಿಯಿಂದ ಮಾವ ಅಂತ ಕರೀರಿ ಅಂತ ಅಂದಾಗ, ಸರಿ ಸರ್ ಆಯಿತು ಕರಿತೀನಿ ಅಂತ ಅನ್ಬೇಕಾದ್ರೆ, ಪ್ಲೀಸ್ ಕರೀರಿ ಅಂತ ಅನ್ಬೇಕಾದ್ರೆ ಪ್ರೀತಿಯಿಂದ ನಗಾಡ್ಕೊಂಡು ನಾಚ್ಕೊಂಡು ಶಾರದಾ ನಿಂತ್ಕೊಂಡ್ರೆ ಸಿದ್ದುಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.